ಎಲ್ಲಿ ಗಂಡು ಹೆಣ್ಣು ಬದಲಾಯಿಸ್ಕೊಂಡು ಉಂಗ್ರನೇ ಕಾಣ್ತಾ ಇಲ್ವಲ್ಲ ಸಾಹೇಬ್ರೆ? ನೀನೇ ಅದನ್ನು ಅಂಗಡಿಯಾಗಿ ಬಿಟ್ಟು ಬಂದ್ಯೋ ಇಲ್ಲ ಇಲ್ಲಿ ಬಂದ್ಮೇಲೆ ಕಳುವಾಯ್ತೋ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೀನೇ ಈಗ ಅವನ ಅಂಗಡಿಗೆ ಹೋಗಿ 2 ಉಂಗ್ರ ಮಾಡಿಸ್ಕೊಂಡು ಬಾ. ಏಯ್ ಈ ಸಲ ಆದ್ರೆ ಭದ್ರ ಕಟ್ಲಾ? ಬಿಗಿಯಾಗಿ ಕಟ್ಟಿದ್ವಿ ಸಾಹೇಬ್ರೆ, ಯಾರ ಬೇಕು ಅಂತಲೇ ಬೀಳ್ಸವ್ರೆ. ನಂತಾವ್ ಬಂದ್ರೆ ನಾನೇನು ಸೀರೆ ಕಟ್ಕೊಳ್ಳ ಕೊಡ್ಲಾ ಆಕಿಗೆ? ಹೆಣ್ಣಿ ಕೊಡ್ಲ ಅಂದ್ರೆ ಹೆಣ್ಣಿ ನಮ್ಮಂಗೆ ಕೊಡಕ್ ಹೋಗ್ತೀಯಲ್ಲಿ. ಏನೋ ಮಾತಾಡಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಐತೆ ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ ಇಲ್ಲ, ದಿಗ್ಲಾಯ್ತಿದ್ರೆ ಪರವಾಗಿಲ್ಲ, ಜೊತೆಗೆ ಇರಬೇಕು. ಜಾನಕಿ, ಏನು ಯೋಚನೆ ಮಾಡ್ತಿದ್ಯಾ? ರಾಮಣ್ಣ ಕಾಣ್ತಿಲ್ಲ ಅಂತನಾ? ಅನು ಅವ್ರೇನು ಚಿಕ್ಕ ಮಗುನ ಕಳ್ದೋಗಿದ್ದಾರೆ ಅಂತ ಯೋಚನೆ ಮಾಡಕ್ಕೆ? ಎಲ್ಲಾದ್ರೂ ಕಳ್ದೋದ್ರು ಅಂತಲ್ಲ, ಅವ್ರು ನಿನ್ನ ನೋಡಕ್ ಬರ್ದೆ ಎಲ್ಲಾದ್ರೂ ಹೊರಟೋದ್ರ ಅಂತ. ಅನು ಯಾವಾಗ್ಲೂ ಇದೇ ಆಯ್ತು ನಿಂದು. ಅವ್ರೇನಕ್ಕೆ ಇಷ್ಟೊತ್ತಲ್ಲಿ ಬರ್ತಾರೆ ಇಲ್ಲಿಗೆ? ಈಗ ಬರ್ದೆ ಇನ್ಯಾವಾಗ? ಮದ್ವೆಗೂ ಮುಂಚೆ ನೋಡ್ಬೇಕು ಅನ್ನೋ ಆಸೆ ಇರಲ್ವಾ ಗಂಡ್ಗೆ? ಅನು ಏನೋ ಹೇಳ್ಬೇಡ. ನೀನ್ ಬೇಕಾದ್ರೆ ನೋಡು, ಅವ್ರು ನಿನ್ನ ನೋಡಕ್ ಇಲ್ಲೇ ಎಲ್ಲೋ ಬಂದು ಬಚ್ಚಿಡ್ಕೊಂಡಿದ್ದಾರೆ ಅನ್ಸುತ್ತೆ. ಹೌದಂತೆ. ಬೆಟ್ಸಾ? ಅನು ಸಾಕು, ಸುಮ್ಮನೆ ಇರು, ಆಲ್ರೆಡಿ ಟೈಮ್ ಆಯ್ತು. ಬೆಟ್ಸಾ? ಮೇಡಮ್, ನೀವಾ? ಮೇಡಮ್ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕೈತೆ. ಈಗ್ಲಾ? ಏನ್ ಕೆಲ್ಸ? ರಾಮಣ್ಣ ಮಾಡೋದು ಒಂದೊಂದಲ್ಲ ಮೇಡಮ್. ಏನೋ ಮೇಡಮ್ ತಾವು ಮಾತಾಡಬೇಕು ಅಂದಲ್ಲ, ಮಾತಾಡು. ನಾವು ಆ ಕಡೆ ಇರ್ತೀವಿ ಮೇಡಮ್, ನಾವು ಆ ಕಡೆ ಇರ್ತೀವಿ. ಏಯ್ ನಡ್ರಲ್ಲ. ಮಾತಾಡ್ಬೇಕು ಅಂತಿದ್ರೆ ಕಾಲ್ ಮಾಡ್ಬೋದಿತ್ತಲ್ವಾ? ಅದು ಮಾವನವ್ರು ಈಗಲೇ ಒಡವೆಗಳನ್ನ ಕೇಳಬೇಕಿತ್ತ? ನೀನು ಬೇರೆ ಅವಸರದಲ್ಲಿ ಒಡವೆಗಳನ್ನ ಹೇಗೆ ಮಾಡಿಸ್ಕೊಂಡು ಬಂದಿದ್ಯೋ ಏನೋ. ಈಗ ಮಾವನವರು ಒಡವೆನ ಡೂಪ್ಲಿಕೇಟ್ ಅಂತ ಕಂಡು ಹಿಡಿದ್ಬಿಟ್ರೆ ನಾನೇ ಸಿಕ್ಕಾಕೊಳ್ಳೋದು. ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗುತ್ತೆ. ಈಗ ಮಾವನವ್ರಿಗೆ ನಿಜವಾದ ಒಡವೆಗಳನ್ನ ಕೊಡಬೇಕು. ವೆಯ್ಟ್, ಯಾಕೆ ಎಷ್ಟೊಂದು ಟೆನ್ಷನು? ಮೊದಲು ನಾನು ಏನು ತಂದಿರೋ ಅದನ್ನು ನೋಡಿ, ಆಮೇಲೆ ಏನು ಬೇಕಾದರೂ ಹೇಳಿ. ಸರಿ, ಬೇಕಾ ತೋರಿಸು.
ವಾರೇ ವಾ, ಇದೆಲ್ಲ ಡ್ಯೂಪ್ಲಿಕೇಟ್ ಒಡವೆನಾ? ನನಗಂತೂ ನಂಬೋಕೆ ಆಗ್ತಿಲ್ಲ ಅಮರ್. ಇಲ್ಲ ಇಲ್ಲ ಬನ್ನಿ ಬನ್ನಿ ಬನ್ನಿ. ಅಲ್ಲ ನಂದಿ ತಮ್ಮನವರು ನನಗೆ ಇಲ್ಲಿ ಬರಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ನನಗೆ ಗೊತ್ತು ನೀವಿಲ್ಲೇ ಇರಿ, ನಾನು ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ಬರ್ತೀನಿ. ಆಯ್ತು. ನಮಸ್ಕಾರ ಮರೆ. ನೋಡಿದ್ರಾ, ಕೊನೆಗೂ ನಿಮ್ಮ ಶಿಷ್ಯನ ಮದುವೆ ನಡೀತಿದೆ. ಅಮ್ಮರೇ, ನಾನು ಸಾನೇ ಹೇಳಿದೆ, ನನ್ನ ಶಕ್ತಿ ಮೀರಿ ಹೇಳಿದೆ, ಆದರೆ ಕೇಳಲೇ ಇಲ್ಲ. ಅವನಿಷ್ಟ ಅದೇನು ಮ್ಯಾಕೆ ನಮ್ಮಿಂದ ತಡೆಯೋಕ್ಕಾಗದೆ. ಹೋಗ್ಲಿ ಬಿಡಿ, ಮಾಡ್ಕೊಂಬಿಡ್ಲಿ. ಒಟ್ನಾಗ ಹೆಂಗೋ ಅವರಿಬ್ಬರು ಸುಖವಾಗಿದ್ರೆ ಅಷ್ಟೇ ಸಾಕು ನಮಗೆ. ಓ, ಹಾಗಾದರೆ ನಮ್ಮ ಕಡೆಯಿಂದ ಗರಡಿಗೆ ಎಷ್ಟು ಕೊಡಬೇಕು, ಗರಡಿಯಿಂದ ನಮಗೆಷ್ಟು ಬರಬೇಕು ಅಂತ ನೋಡಿಕೊಂಡು ಲೆಕ್ಕ ಮುಗಿಸ್ಬಿಡೋಣವಾ? ಅಮ್ಮರೇ, ರಾಮ, ಆ ಕಾಡು ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವ್ನಿ ಅಂತ ಕೆಪ್ತಿ ಐತಿ ತಾನೆ? ಐತೆ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ನಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು ಅಲ್ವಾ? ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಂಡಪ್ಪನವ್ರೆ. ಊರಲ್ಲಿ ಮನೆ ಮನೆಗೂ ಹೋಗಿ ಮಂಡಿಯೂರಿ ತಲೆ ತಗ್ಗಿಸಿ ತಪ್ಪೆಲ್ಲ ನಂದೆ, ಇದರಲ್ಲಿ ನಂಜುಂಡಪ್ಪನವ್ರದ್ದು ಏನೂ ತಪ್ಪಿಲ್ಲ, ಇದೆಲ್ಲ ನನ್ನ ತಲೆ ಪ್ರತಿಷ್ಠೆ ಅಂತ ಹೇಳಬೇಕು. ಆ ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ಮಗು ಪಡ್ಕೊಳ್ಳೋದಕ್ಕೆ ನಿಮ್ಮ ಹಿಂದೆ ಹೇಗೆ ಬಿದ್ದಿದ್ದಾರೆ ಅಂತ ಅವತ್ತು ಜಾಜಿ ಮಗುವನ್ನ ಕೊಡಲ್ಲ ಅಂದ್ಬಿಟ್ಲು. ಅದೇ ಜೊತೆಗೆ ಶಾಸ್ತ್ರಿಗಳು ನಿನ್ನನ್ನು ಅಪಹರಿಸಿದರು. ವಿರೂಪಾಕ್ಷ ಶಾಸ್ತ್ರಿಗಳು ತಕ್ಕ ಬುದ್ಧಿ ಕಲಿಸದೆ ಹೋದ್ರೆ ನಾನು ಬಂಗಾರಿನೇ ಅಲ್ಲ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೆ ಯಾಕೆ ಆಗಿರಬಾರ್ದು? ರಿಪೋರ್ಟ್ ಪ್ರಕಾರ ಪ್ರೊಡ್ಯೂಸರ್ ಸಿದ್ಧಾರ್ಥ ಅವ್ರನ್ನ ಶೂಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಗನ್ 9mm ಗನ್. ಅಲ್ಲಿಗೆ ನಂದಿನಿನೇ ಮಗುಗೋಸ್ಕರ ಗಂಡನ್ನ ಇನ್ಯಾರ ಮುಖಾಂತರನೂ ಕೊಲ್ಸಿದ್ರೆ? ಹೌದು, ಅದಕ್ಕೆ ನಂದಿನಿ ಹೇಗೋ ಅವ್ರ ಗಂಡಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ನಾನು ನಂದಿನಿ ಅವ್ರ ಮನೆಗೆ ಹೋಗ್ಬೇಕು. ಬೇಡ ಬೇಡ, ಸಡನ್ ಆಗಿ ಹೋದ್ರೇನೆ ನನಗೆ ಬೇಕಾಗಿರೋ ವಿಷಯನ ತಿಳ್ಕೊಬೋದು. ನಾನು ಬಾನಿ ಮಾತಾಡ್ತಿರೋದು. ಮನು ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇದು ಹುಡುಗಿಯವ್ರದು, ನೀನ್ ಯಾಕೋ ಹಾಕೊಂಡಿದ್ಯಾ? ಗುರುಮೂರ್ತಿ ಅವರೇ, ನಿಮ್ಗೋಸ್ಕರ ಅದಕ್ಕೆ ಪಾಪ ಮನೇಲಿ ಕಾಯ್ತಾ ಇರ್ತಾರೆ. ಬನ್ನಿ ಓನ. ನೋ ಬಡಿ ವೇಟ್ಸ್ ಫಾರ್ ಯು. ನಿನ್ನ ಗಂಡ ದಿನ ಮನೆಗೆ ಲೇಟ್ ಆಗಿ ಬರ್ತಾನ? ಫೋನ್ ಮಾಡಮ್ಮ.
ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅಮೃತಕ್ಕ ಒಂಥರ ವಿಚಿತ್ರ. ಅವತ್ತು ಅರ್ಜುನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ನನ್ನ ಶತ್ರು ತಾಯ್ತದ ಪ್ರಭಾವದಿಂದ ಹೊರಗಡೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ಯಾ. ಆದರೆ ಈಗ ಆಗಬೇಕಾಗಿರೋ ಕೆಲಸ ತುಂಬಾ ಮಹತ್ವವಾದದ್ದು. ಆದರೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಬಲಿ ತಗೊಂಡೇ ತಗೋತೀನಿ.